ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೀರೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡಿನ್ನರ್ಗೆ ಸಡನ್ನಾಗಿ ತರಕಾರಿ ಇರುತ್ತೆ ಮನೇಲಿ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹೀರೆಕಾಯಿ ಇದ್ದರೆ ಹೀರೆಕಾಯಿ ಪಲ್ಯ ಮಾಡ್ತಾರೆ, ಚಟ್ನಿ ಕೂಡ ಮಾಡ್ತಾರೆ. ಬಟ್ ನಾನು ಹೀರೆಕಾಯಲ್ಲಿ ತರಕಾರಿಯಲ್ಲಿ ಹಾಕಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡಿನ್ನರ್ಗೆ ತುಂಬ ಫಾಸ್ಟಾಗಿ ಆಗುತ್ತೆ. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಕುಕ್ಕರ್ಗೆ ನಾನು 1.5 ಕಪ್ ತೊಗರಿಬೇಳೆ ಹಾಕ್ಕೊತೀನಿ. ಈ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಳ್ಳೋಣ. ಈಗ ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಹಚ್ಚಿಟ್ಕೊಂಡಿದ್ದೀನಿ ತರಕಾರಿ. ಇದರಲ್ಲಿ ನಾನು ಬೀನ್ಸ್ ಹಾಕ್ಕೊಂಡಿದ್ದೀನಿ, ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಹಾಕ್ಕೊಳ್ಳೋಣ. ನೀವು ಬೀನ್ಸ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ನಮ್ಮ ಮನೇಲಿ ಬೀನ್ಸ್ ಇತ್ತು, ಸೊ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ, 2 ದೊಡ್ಡದು ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಬಿಡೋಣ ಕುಕ್ಕರ್ಗೆ. ಈಗ ತರಕಾರಿ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ. ತರಕಾರಿ ಮುಳುಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ನಾನು ದೊಡ್ಡ 2 ಸ್ಪೂನಲ್ಲಿ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಈಗ 1 ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಮಿಕ್ಸ್ ಮಾಡ್ಕೊಂಬೋಣ. ಬೇಗ ಈಸಿಯಾಗಿ ಆಗೋಗುತ್ತೆ. ಈಗ ಯಾರಾದರೂ ನಮ್ಮ ರಿಲೇಷನ್ಸ್ ಬಂದಿರ್ತಾರೆ, ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಈ ರೆಸಿಪಿ ಮಾಡಿಕೊಂಡಾಗ ತುಂಬ ಈಸಿ ಆಗುತ್ತೆ. ನಿಮಗೆ ಡಿನ್ನರ್ ರೆಸಿಪಿ ಕೂಡ ಈಸಿ ಆಗುತ್ತೆ. ಇದೊಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೀಗೆ ಯಾವುದು ಸ್ಕಿಪ್ ಮಾಡಬೇಡಿ, ಫುಲ್ಲು ನೋಡಿ. ಕುಕ್ಕರ್ ಕ್ಯಾಪ್ ಹಾಕ್ಕೊಂಡಿದ್ದೀನಿ. ಇದು 3 ವಿಷಿಲ್ ಆಗಬೇಕು. 3 ವಿಷಿಲ್ ಆಗಿದೆ. ಈಗ ನಾನು ಓಪನ್ ಮಾಡ್ಕೊತೀನಿ. ಸಾಂಬಾರು ರೆಡಿ ಆಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಆಯಿಲು, ಎಣ್ಣೆ ಕಾಯ್ತಾ ಇದೆ. ಈಗ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಸಾಸಿವೆ, ಕರಿಬೇವು, ಒಗ್ಗರಣೆ ಆಗಿದೆ. ಈಗ ಸಾಂಬಾರ್ಗೆ ಹಾಕೊಂಬಿಡೋಣ. ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ. ಈ ಥರ ಒಮ್ಮೆ ಒಂದ್ಸಲಿ ಮಾಡಿ ನೋಡಿ ರೆಸಿಪಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಸಿ ಬಿಸಿ ರಾಗಿ ಮುದ್ದೆ, ಅನ್ನ, ಹೀರೆಕಾಯಿ ಸಾಂಬಾರು.